ದಿನಾಂಕ 21/11/2024 ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ವಿಷಯ ಎತ್ತಿನಹೊಳೆ ಯೋಜನೆಯ ಬೈರುಗುಡ್ಲು ಜಲಾಶಯದ ಬಗ್ಗೆ ಮಾನ್ಯರಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೊರಟಗೆರೆ ತಾಲೂಕು ಕೋಲಾಳ ಹೋಬಳಿ ಮುಳುಗಡೆಯ ಭೂಪ್ರದೇಶದ ರೈತರಿಂದ ಮನವಿ ಮಾಡಿಕೊಳ್ಳುವುದೇನೆಂದರೆ ಸುಮಾರು ತಲೆಮಾರುಗಳಿಂದ ಜೀವನ ಮಾಡಿಕೊಂಡು ಬಂದಿರುತ್ತೇವೆ. ಕೃಷಿ ಮತ್ತು ಹೈನುಗಾರಿಕೆಯಿಂದ ನಮ್ಮ ಜೀವನ ಸಾಗಿಸಿಕೊಂಡು ಬಂದಿರುತ್ತೇವೆ. ನಮ್ಮ ಜಮೀನನ್ನು ಕಿತ್ತಿಕೊಳ್ಳಬೇಡಿ. ನೀವು ನಮ್ಮ ಜಮೀನನ್ನು ವಶಪಡಿಸಿಕೊಂಡರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ದಯಮಾಡಿ ಈ ಭಾಗದ ರೈತರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಕಾರಣಕ್ಕೂ ಅದು ನಾವು ಮುಂದೆ ಜೀವನ ಮಾಡೋಕ್ಕಾಗಲ್ಲ ಅಂತೇಳಿ ಕೇಳ್ಕೊಂಡು ಇವತ್ತೆಲ್ಲ ಸಾಹೇಬ್ರ ಹತ್ರ ಪರಮೇಶ್ವರ ವೆಂಕಟೇಶಣ್ಣ ಹೋಗಿ ಮಾತಾಡಿದ್ದಾರೆ. ನಮಗೇನು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಮೇಡಮ್ 20 ಎಕರೆ ಯಾರ್ದು ಇಲ್ಲ ಮೇಡಮ್, ದಯಮಾಡಿ ಎಲ್ಲ 1.5 ಎಕರೆ 2 ಎಕರೆ ಸಣ್ಣ ರೈತರು ಅಷ್ಟೇ ಇರೋದಿಲ್ಲ ನಿಜವಾಗ್ಲೂ. ಹಂಗಾಗಿ ನಮ್ಗೆ ನೀರು ನಿಂತ್ಕೊಂತದೆ. ಅದನ್ನು ಅವ್ರು ಯಾರೋ ಇಂಜಿನಿಯರ್ ಅಲ್ತ ಅವ್ರ ತೋಟ ಓದ್ತದಂತ ತಂದುಬಿಟ್ಟು ಇಲ್ಲಿ ಹಾಕಿರೋದು ಅವನು. ಅಲ್ಲಿ ದುರ್ದಳಿತ ಅಲ್ವಾ ಅಲ್ಲಿಗೆ ಹಾಕಿರೋ ಸೆಕೆಂಡ್ ಇಲ್ಲಿಗೆ ಹಾಕಿರೋ ಅಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಹತ್ರ ಜಯಪ್ರಕಾಶ್ ಸರ್ ಇದ್ದಾಗ ಅಲ್ಲಿ ಮಾಡಿದ್ದು ಅವನದೇ ಇದೆ ಎಲ್ಲ ತಿರ್ಗಾ ಪಿತ್ತೂರಿನೇ ಒಂದು ಇಲ್ಲಿಗೆ ಹಾಕಿದ್ದ ಅವರೇನೆ ನಮ್ಮ ಜಯಪ್ರಕಾಶ್ ಸರ್. ಇಲ್ಲಿ ಓನ್ಲಿ ನಾವು ಕಾಲುವೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಷ್ಟೇ, ನಿಮ್ಮಲ್ಲಿ ಡ್ಯಾಮ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕಾಲುವೆ ಮಾಡೋ ತನಕ ಎಲ್ಲ ರೆಡಿ ಮಾಡೋ ತನಕ ಈ ಮಟ್ಟ ಕೇಳ್ಕೊಂಬಂದ್ರು. ನಮಗೆ ಈಗ ಬಂದಿದ್ದಾರೆ ಈಗ ನೆಕ್ ಮೂಮೆಂಟಲ್ಲಿ 5 ಎಕರೆ 29 ಅಲ್ಲೇನು ರಾಗಿ ಬೆಳೆದಿದ್ದಾರೆ ಅದು ಹೋಗುತ್ತಾ? ಅದು ಬಿಟ್ಟು ಮಾಡ್ತೀರಾ? ಕ್ಲಿಯರೆನ್ಸ್ ಕೊಟ್ಟರೆ ನಾಳೆಯಿಂದ ಕ್ಲೀನ್ ಮಾಡಿಬಿಟ್ಟು ನಮ್ಮ ಸಾಹೇಬ್ರು ಪರಮೇಶ್ವರ ಸಾಹೇಬರು ಸ್ಪಂದಿಸಿ ನಮಗೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದನ್ನ ತಿರ್ಗಾ ಇವರು ಇಂಜಿನಿಯರ್ಗಳು ತಿರ್ಗಿ ಇದೇ ಲೊಕೇಶನ್ ಸರಿ ಅಂತ ಹೇಳ್ಬಿಟ್ಟು ತಿರ್ಗಿ ಇವರೇನೋ ರಿಪೋರ್ಟ್ ಹಾಕ್ಯವ್ರಂತೆ. ಅವೆಲ್ಲ ನಡೆಯಲ್ಲ. ಯಾವ ಕಾರಣಕ್ಕೂ ಇಲ್ಲಿ ಜಮೀನುಗಳು ಬಿಡಲ್ಲ. ಟೋಟಲ್ 2 ಸರಿ ಮೇಡಮ್ 5400 ಟೋಟಲ್ ಮತ್ತೆ ಅದಕ್ಕೇನೆಲ್ಲ ಈಗ ಇದು ಪ್ಲಾನು ಚೇಂಜ್ ಆದ್ಮೇಲೆ ತಿರ್ಗಿ ಇವರು ಈಗ ಹೊಸದಾಗಿ ಹುಡುಕಿ ಏನಕ್ಕೆ ಬಂದಿರೋದು ಟೋಟಲ್ ಸಂಬಂಧ ಸೇರಿ ಮತ್ತು ಬಂಡ್ ಪೋರ್ಷನ್ 2 ಸೇರಿಬಿಟ್ಟು ಎಷ್ಟು ಕೆಪಾಸಿಟಿ ಇರುತ್ತೆ? 5.8 TMC 5.8 TMC ಸ್ಟೋರ್ ಮಾಡಬೇಕು. ಖಂಡಿತ ಬೇಡ ಸರ್. ಇಷ್ಟೊಂದು 5 TMC ಹೇಳ್ತಾವ್ರೆ. 5 TMC ಯಾವ TMCಗೂ ನಾವು ಬಿಡಲ್ಲ. ಖಂಡಿತ ಬೇಡ ಮೇಡಮ್. ಕೈ ಮುಟ್ಟು ಹಾಕಿರ್ತೀವಿ. ದಯಮಾಡಿ ಮಕ್ಕಳಿಗೂ ಮಾಡಿ ದಯಮಾಡಿ. 2 ಸ್ಟ್ರಿಪ್ ಬೇಕಾಗುತ್ತೆ ಸರ್. ಇದರಲ್ಲಿ ಇದೊಂದು 20 ಮೀಟರ್ ಅನ್ಕೊಂಡ್ರೆ ಅದೊಂದು 40 ಮೀಟರ್ ಅಂದ್ರೆ ಆ ಕಡೆ ಆಗಲ್ಲ ರೀ. ಮತ್ತೆ ಶ್ರೀ ಇದು ಮತ್ತೆ ಹೋಗಿಲ್ಲ, ಇಲ್ಲಿಂದ ಈ ಕಡೆನೇ ಹೋಗ್ಬೇಕು. ಅಲ್ಲಪ್ಪ ಅಲ್ಲಿ ಮತ್ತೆ ನೀರು ಹೋಗಿದೆ 11 KV ಲೈನ್, ಅದನ್ನ ತೆಗಿಸ್ಬೇಕಾದ್ರೆ ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ 11 KV ಲೈನ್ ಈಗ ಅವರು ತಿಳ್ಕೋಬೇಕಲ್ಲ ನೀವು ಆಗುತ್ತಾ ಇಲ್ವಾ ಅಂತ. ಅರಣ್ಯ ಪ್ರದೇಶ ಬಿದ್ದೈತೆ. ಸರ್ಕಾರ ಅನೇಕ ಕಡೆ ಗೋಮಾಳ ಇದೆ. ಇದೇ ದೊಡ್ಡಬಳ್ಳಾಪುರ ತಾಲೂಕಿಗೆ ಸೇರಿದಂತಾಗ ಲಕ್ಷಾಂತರ ಎಕರೆ ಇಲ್ಲಿದೆ, ಪಕ್ಕದಲ್ಲೇ ಇದೆ. ಅಲ್ಲಿ ಡ್ಯಾಮನ್ನು ಮಾಡ್ಬೋದು. ಇಲ್ಲಿರೋ ಜನಾಂಗನ ಉಳಿವಿಗಾಗಿ ಅವರ ಅಭಿವೃದ್ಧಿಗಾಗಿ ಬಿಡ್ಬೋದು. ಆದರೆ ಉದ್ದೇಶದಿಂದಲೇ ಇಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನು? ಇಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಏನಿದೆ? ಇಲ್ಲಿರ್ತಕ್ಕಂಥ ಜನಸಾಮಾನ್ಯರು 2 ಎಕರೆ 1 ಎಕರೆ ಅರ್ಧ ಎಕರೆ ಇರ್ತಕ್ಕಂಥ ರೈತರಿಲ್ಲಿ ಒಂದು ಇದಿರ್ಬೋದು, ಡ್ಯಾಮ್ ಇರ್ಬೋದು, ಚಾನಲ್ ಇರ್ಬೋದು. ಉದಾಹರಣೆಗೆ ಚಾನಲ್ಗೆ ಮೊನ್ನೆ ಅವಾರ್ಡ್ ನೋಟಿಸ್ ಕೊಟ್ಟಿದ್ದಾರೆ ತಿಮ್ಸಂದ್ರ ಗ್ರಾಮದಲ್ಲಿ. ಈ ತಿಮ್ಸಂದ್ರ ಗ್ರಾಮದಲ್ಲಿ 2 ಪಟ್ಟು ಕೊಟ್ಟಿದ್ದಾರೆ. 2 ಲಕ್ಷ ವ್ಯಾಲ್ಯೂವೇಷನ್ ಮಾಡಿದ್ದಾರೆ. 2 ಅಂದರೆ 4 ಲಕ್ಷ ಆಯಿತು. ಫಸ್ಟ್ ಹೇಳಿದ್ದೇನು 8 ಲಕ್ಷ ಆದ್ರೆ ಹೇಳಿದರು. ಈಗ ಅವಾರ್ಡ್ ನೋಟಿಸಲ್ಲಿ ಬರೀ 2 ಲಕ್ಷ ಸೂಚನೆ ಮಾಡಿದ್ದಾರೆ. ಅದು 510 ಅಡಿ ಅಗಲ ತಗೊಂಡಿದ್ದಾರೆ. ಊರು ಕೂಡ ಹೋಗೋ ಅಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದ ನಾವು ಯಾವುದೇ ಕಾರಣದಿಂದ ಚಾನಲ್ಗೂ ನಾವು ಬಿಡೋದಿಲ್ಲ, ಡ್ಯಾಮ್ಗೂ ಬಿಡೋದಿಲ್ಲ. ಆದ್ದರಿಂದ ರೈತರನ್ನ ಉಳಿವಿಗೆ ಬೆಲೆ ಕೊಟ್ಟರು ನಾವು ಉಳಿಯೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಬಿಡೋದಿಲ್ಲ. ಯಾಕೆಂದರೆ ಒಂದು ಕೊಳಲದಲ್ಲೇ 1 ಕುಂಟೆ ಜಮೀನು ತಗೊಳಕ್ಕಲ್ಲ. ನಮ್ಮದು 3 ಎಕರೆ ಹೋಗುತ್ತೆ. 3 ಎಕರೆ ತಗೊಂಡೋದ್ರೆ
8 ಲಕ್ಷ ಕೊಡ್ತಾರೆ. ಇವರ ವ್ಯಾಲ್ಯೂಯೇಷನ್ ಹೋದರೆ ಅಂದರೆ 3-4 12 ಲಕ್ಷ ಆಯಿತು. 12 ಲಕ್ಷಕ್ಕೆ ಒಂದು ಅರ್ಧ ಸೈಟು ಬರಲ್ಲ, ಎಲ್ಲೂ ಜಮೀನು ಸಿಗಲ್ಲ. ಅದರಿಂದ ನಾವು ವ್ಯಾಲ್ಯೂನೂ ಬಿಡೋದಿಲ್ಲ, ಜಮೀನು ಬಿಡೋದಿಲ್ಲ. ಹಂಗಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡು ಮಾಡಲಿ. ಸಾರ್ವಜನಿಕರಿಗೆ ಇಲ್ಲಿರ್ತಕ್ಕಂಥ ಈ ಹೋಬಳಿಲಿರ್ತಕ್ಕಂಥ ಜನಗಳು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ತಿಮ್ಮಸಂದ್ರ. ಮತ್ತೇನು ಒಂದು ಬೈರಗುಂಡ್ಲು ಜಲಾಶಯ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಇಲ್ಲಿ ಸ್ಥಳ ನೋಡೋಕ್ಕೆ ಮತ್ತು ಇಲ್ಲಿ ಫಂಕ್ಷನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಸಂಪೂರ್ಣ ಮುಳುಗಡೆ ಆಗ್ತಕ್ಕಂಥ ಊರುಗಳು ರೈತರಿರೋ ಅಂಥರು ಏನು ಮುಳುಗಡೆ ಆಗಿರ್ಬೋದು, ಭಾಗಶಃ ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಜಾಗ ಬಿಡೋ ಪ್ರಶ್ನೆ ಇಲ್ಲ. ಮತ್ತು ಫಂಕ್ಷನ್ ಮಾಡ್ಕೊಂಡು ಹೋಗ್ಬೋದು, ಇನ್ನೊಂದು ಮಾಡ್ಬೋದು. ನಾವು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ನಾವು ಇನ್ನೊಂದು ಯಾವುದೇ ಥರ ಆಸೆ ಆವೇಶಗಳ್ನ ಇಟ್ಕೊಂಡು ಇದು ಮಾಡ್ತಿಲ್ಲ. ನಾವು ಡ್ಯಾಮ್ ಏನಾದರೂ ಇಲ್ಲಿ ಮಾಡ್ತಾರೆ ಅಂದರೆ ಇಲ್ಲೇನು 5 ಹಳ್ಳಿ ಸಂಪೂರ್ಣ ಮುಳುಗಡೆ, ಭಾಗಶಃ ಸೇರಿ 12 ಹಳ್ಳಿ ಎಲ್ಲ ರೈತರು ಸಮೇತ ಸಾಮೂಹಿಕವಾಗಿ ವಿಷ ಕುಡಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಹಂಗಾಗಿ ಎಲ್ಲ ರೈತರು ಇದಕ್ಕೆ ಒಪ್ಪಿಗೆ ಮಾಡಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ನ ಮಾಡೋದಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ಯಾಕೆ ಬಿಡೋದಕ್ಕೆ ಪ್ರಶ್ನೆ ಇಲ್ಲ ಅಂದರೆ ಸಾವಿರಾರು ವರ್ಷಗಳಿಂದ ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಅಜ್ಜಿ ಎಲ್ಲರೂ ಜೀವನ ಮಾಡ್ಕೊಂಡು ಬಂದಿರತಕ್ಕಂಥ ಭೂಮಿ. ಇವತ್ತು ಭೂಮಿನ ಏನು ಕಿತ್ಕೊಂಡ್ರೆ ಇಲ್ಲಿ ದುಡ್ಡು ಎಷ್ಟು ಕೊಟ್ಟರು ಇರೋಲ್ಲ. ಭೂಮಿ ಇದ್ದರೆ ನಮ್ಮ ಮಕ್ಕಳು ಸಮೇತ ಜೀವನ ಮಾಡ್ತಾರೆ, ಮುಂದೆ ನಮ್ಮ ಮಕ್ಕಳು ಜೀವನ ಮಾಡ್ತಾರೆ. ಹಾಗಾಗಿ ನಾವು ಇಲ್ಲಿ ರೈತರು ಯಾರೂ ಸಮೇತನ ಭೂಮಿ ಬಿಡೋಕ್ಕೆ ಇಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ಡ್ಯಾಮ್ ಮಾಡಲಿ, ಬೇರೆ ಕಡೆ ಮಾಡಲಿ, ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ. ಹಾಗಾಗಿ ನಾವು ರೈತರ ಪರವಾಗಿ ರೈತರು ಎಲ್ಲರೂ ಸಮೇತ ಕೇಳ್ಕೊಂತೀವಿ. ಯಾರನ್ನ ಬೇಕಾದ್ರೂ ಇಲ್ಲಿ ನಮಗಿನ್ನ ಯಾರು ಬಂದು ಮಾಡ್ತೀವಿ ಇನ್ನೊಂದು ಮತ್ತೊಂದು ಅಂತ ಏನೂ ಹೇಳಿಲ್ಲ. ಏಕಾಏಕಿ ಬರ್ತಾರೆ, ಏಕಾಏಕಿ ಓದ್ತಾರೆ. ಇವಾಗೇನೋ ಇಲ್ಲಿ ಬಂದು ಜಾಗ ನೋಡ್ತೀವಿ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಹೇಳ್ದವ್ರೆ. ಮಾಡ್ಕೊಳ್ಳಿ. ನೀರಾವರಿ ಜಾಗ ಮಾಡೋದಕ್ಕೆ ಇನ್ನೂ ಬೇರೆ ಇದ್ದಾವೆ. ಆ ಕಡೆ ತೀರ್ಥ ಡ್ಯಾಮ್ ಇದೆ, ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ. ಬೈರಗುಂಡ್ಲು ಇದಿದೆ, ಏನು ಮಾತೂರು ಡ್ಯಾಮ್ ಇದೆ, ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ. ಕಾಟೇನಹಳ್ಳಿ ಕೆರೆ ಇದೆ, ಎಲೆರಾಂಪುರ ಕೆರೆ ಇದೆ, ಎಲ್ಲ ಇದೆ, ಬೇಜನ್ ಇದ್ದಾವೆ, ಅಭಿವೃದ್ಧಿ ಮಾಡ್ಕೊಳ್ಳಿ. ಮತ್ತು 5 ಊರು ಮುಳುಗಡೆ ಆಗದಂಥ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ. ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿ ನಮಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ರೈತರು ಇವಾಗ ಏನೋ ಕೆಲಸ ಕಾರ್ಯ ಇರ್ಬೋದು, ಕಡಿಮೆ ಜನ ಬಂದಿರ್ಬೋದು, ಇಲ್ಲಿಗೆ ಸಾವಿರಾರು ಜನನ ಸಮೇತ ನಾವು ಬರ್ತೀವಿ. ಹಿಂದೆನೂ ನಾವು DC ಆಫೀಸ್ ಹತ್ರ ಎಲ್ಲ ಹೋರಾಟ ಮಾಡಿದ್ವಿ, ಇನ್ನು ಮುಂದೇನೂ ಹೋರಾಟ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಡೋ ಪ್ರಶ್ನೆನೇ ಇಲ್ಲ ಸರ್. ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ. ಇಲ್ಲೇ ರೋಡಲ್ಲೇ ಕೂತ್ಕೊಂಡ್ರು, ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು ಸರಿನೇ, ಇಲ್ಲೇ ಮಲಿಕೊಂಡ್ರು ಸರಿನೇ, ಇಳ್ಳುವಾಗಲೂ ನಾವು ಜಾಗ ಬಿಡೋ ಪ್ರಶ್ನೆನೇ ಇಲ್ಲ ಸರ್. ಸರ್ ಇಲ್ಲಿ ಲಕ್ಮುತ್ನಹಳ್ಳಿ, ವೀರಸಾಗರ, ಬೆಲ್ದಹಳ್ಳಿ ಮತ್ತು ಗೆದ್ಮೇನಹಳ್ಳಿ, ಸುಂಕತಹಳ್ಳಿ ಸಂಪೂರ್ಣ ಮುಳುಗಡೆ ಆಗ್ತಕ್ಕಂಥ ಊರು ಇವು. ಇನ್ನು ಭಾಗಶಃ ಮುಳುಗಡೆ ಆಗೋಂಥ ಬೈರಗುಂಡ್ಲು, ಬೂತ್ನಹಳ್ಳಿ, ಕಾಲುವೆದಹಳ್ಳಿ, ಚಿನ್ನಹಳ್ಳಿ, ಒಡೆಯರಹಳ್ಳಿ, ಕಾಟೇನಹಳ್ಳಿ, ಪುರದಹಳ್ಳಿ, ಕೋಳಾಲ ಭಾಗಶಃ ಮುಳುಗಡೆ ಆಗ್ತಕ್ಕಂಥ ಊರು. ಜನಗಳಿಗೆ ಎಲ್ಲ ಇದು ಯಾವ ಡ್ಯಾಮು ಆಗಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೆನ್ನೆಯಿಂದ ಕಾರು ಓಡಾಡ್ತಿರೋದು ಗೊತ್ತೈತೆ. ಸಾವಿರಾರು ಜನದಲ್ಲಿ ಜನ ಬರ್ತಾರೆ, ಹೋರಾಟ ಮಾಡ್ತಾರೆ. ನಮಗೆ ನಮ್ಮ ಜೀವನ ಮಾಡೋಕೆ ಅನುಕೂಲ ಮಾಡಿಕೊಡಿ ಅಂತ ಅಷ್ಟೇ ನಾವು ಕೇಳ್ಕೊಂತ ಇರೋದು. ಗೊತ್ತಿಲ್ಲ ಸರ್ ಏನಕ್ಕೆ ಬಂದೋಗ್ತಾ ಇದ್ದಾರೆ ಏನಂತ. ಯಾವುದೇ ಒಬ್ಬ ರೈತರಿಗೂ ಮಾಹಿತಿ ಕೊಟ್ಟಿಲ್ಲ, ಒಬ್ಬ ರೈತರಿಗೂ ಹೇಳ್ತಾ ಇಲ್ಲ ಹಿಂಗೆ ಮಾಡ್ತೀವಿ, ಹಿಂಗೆ ಓದ್ತೀವಿ ಅಂತ. ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಏನೋ ಫಂಕ್ಷನ್ ಮಾಡಬೇಕು, ಜಾಗ ನೋಡಬೇಕು, ಡ್ಯಾಮ್ದು ಅಂತ ವಿಚಾರಗಳು ಮಾತಾಡ್ಕೊಂತಿರೋದು, ಜನ ಮಾತಾಡ್ಕೊಂತಿರೋದು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಯಾವುದೇ ಒಬ್ಬ ರೈತರಿಗೂ ಹಿಂಗೆ ಮಾಡ್ತೀವಿ ಅಂತ ಹೇಳಿಲ್ಲ ಸರ್. ಇವಾಗ ಪರಟಾಗ ಹೋದ್ರೆ ನಮಗೆ ಒಲೆ ಉರ್ಸಲ್ಲ. ಅಲ್ಲಿ ಎತ್ಕೊಂಡೋಗ್ರಿ ಎಲ್ಲ ಕಳ್ಕೊಂಡು ಇಲ್ಲಿಗೆ ಬಂದಿದ್ದೀರ ಅಂತಾರೆ. ಯಾರು ನಮಗೆ ತಾಳ ಕೊಡಲ್ಲ. ಬಿಟ್ಕೊಳೋದೆಲ್ಲ ಹತ್ರಕ್ಕೆ ಬಿಟ್ಕೊಳಲ್ಲ ಯಾರು. ನಮಗೆ ಡ್ಯಾಮು ಬೇಡ. ಯಾರು ಬಂದಿಲ್ಲ. ನಮಗೆ ಡ್ಯಾಮ್ ಬೇಡ. ಏಕಾಏಕಿ ಬಂದಿಲ್ಲಿ ನೀವು ಡ್ಯಾಮ್ ಮಾಡಕ್ ಬಂದಿದ್ದೀರಾ. ನಾವು ಮಾಡ್ಸಲ್ಲ, ನಮಗೆ ಬೇಡ ಡ್ಯಾಮು. ಫಂಕ್ಷನ್ ದಿನಾನು ಗಲಾಟೆ ಮಾಡ್ತೀವಿ ನಾವು. ಅವತ್ತು ಡ್ಯಾಮ್ ಬೇಡ ನಮ್ಗೆ. ಅರಸಮ್ಮ, ಬೂಸ್ನಹಳ್ಳಿ. ನನ್ನ ಹೆಸರು ಹರೀಶ್ ಅಂತ. ಮುಂಚೆ ಇಲ್ಲಿ ದೊಡ್ಡದ ಉಗ್ರವಾದ ಹೋರಾಟ ಮಾಡಿದ್ವಿ ನಾವು. DC ಆಫೀಸ್ಗೆಲ್ಲ ಹೋಗಿದ್ವಿ. ಆಗ ಏನು ಮಾಡಿದರು ಅಂದರೆ ಒಂದೇ ಪರಿಹಾರ ಕೊಡೋಕ್ಕಾಗಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದರು. ಇಲ್ಲಿ ಕ್ಯಾನ್ಸಲ್ ಆದಮೇಲೆ ದೊಡ್ಡಬಳ್ಳಾಪುರದಲ್ಲಿ ನೋಟಿಫಿಕೇಷನ್ ಆಗಿ ಎಲ್ಲ ಇದೂ ಗೆಜೆಟ್ ನೋಟಿಫಿಕೇಷನ್ ಆಗಿ ಇದಾಗೈತೆ, ದೊಡ್ಡಬಳ್ಳಾಪುರದಲ್ಲಿ ಮಾಡ್ತೀವಿ ಅಂತ. ಈಗ ಇದ್ದಕ್ಕಿದ್ದಂಗೆ ಈಗ 2 ತಿಂಗಳಿಂದ ಈಚೆಗೆ ಇಲ್ಲಿ ಮಾಡ್ತೀವಿ ಅಂತ, ಇಲ್ಲಿ ಮಾಡೋಣ, ಇಲ್ಲೇ ನೋಡೋಣ ಅಂತೇಳಿ ಓಡಾಡ್ತಾ ಇದ್ದಾರೆ. ಇವರು ರೈತರನ್ನ ಯಾಕೆ ಒಕ್ಕಲೆಬ್ಬಿಸೋದಕ್ಕೆ ಮಾಡ್ತಾ ಇದ್ದಾರೆ? ಇವರು ಕೊಡೋ ಪರಿಹಾರ ಏನಕ್ಕೆ? ಒಂದು ಸೈಟ್ ಕೊಡೋಕ್ಕಾಗಲ್ಲ. ಒಂದು ಸೈಟಿಗೆ ಇವರು 1 ಎಕರೆ ಇರೋದನ್ನ ಒಂದು ಸೈಟಿಗೆ ತಗೊಳಕ್ಕಾಗಲ್ಲ. ನಾವು ಏನು ಮಾಡಬೇಕು? ರೈತರು ನೀವು ಹೇಳ್ತೀರಾ ರೈತರು ಅವರು ನೀರಿನ ಸಾವಿರಾರು ಜನಕ್ಕೆ ಉಪಯೋಗ ಆಗುತ್ತೆ. ಹಂಗಾದ್ರೆ ಇಲ್ಲಿರೋ ಜನನೆಲ್ಲ ಸಾಯಿಸ್ಬಿಟ್ಟು ಆ ಸಾವಿರಾರು ಜನಕ್ಕೆ ಉಪಯೋಗ ಮಾಡೋದಾ? ಇಲ್ಲನ ಆಯ್ತಾ? ಅದು ಸಮಾಜದಲ್ಲಿ ಒಬ್ಬ ವ್ಯಕ್ತಿನ ಸಾಯಿಸಿ ಇನ್ನೊಬ್ಬ ವ್ಯಕ್ತಿಗೆ ಅನುಕೂಲ ಮಾಡೋ ಅಂಥದ್ದು. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ.
ಅಲ್ಲ ಈಗ ಏನು ದೊಡ್ಡ ಪರಿಹಾರ ಕೊಟ್ಟರೆ ನೀವೇನ ಇಲ್ಲ 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 ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನಾವು ಅದಕ್ಕೂ ಒಪ್ಕೊಂಡಿಲ್ಲ, ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ. ನಮಗೇನು ನಾವು ಎತ್ತಿನೊಳೆ ವಿರೋಧಿಗಳಲ್ಲ. ಪೈಪ್ಲೈನ್ ಮೂಲಕ ತಗೊಂಡೋಗಿ ಬೇಡ ಅಂತಿಲ್ಲ. ಎಲ್ಲ ಕೆರೆಗಳು ನೀರು ತುಂಬಿಸ್ತೀವಿ ಅಂತ ಹೇಳಿದರೆ ನೀರು ತುಂಬಿಸಿ ಆಗುತ್ತೆ, ಭಾಗಶಃ ನೀರು ತುಂಬಿಸಿ, ಯಾಕಾಗಲ್ಲ? ರೈತರನ್ನೆಲ್ಲ ಒಕ್ಕಲೆಬ್ಬರಿಸ್ಬಿಟ್ಟು ನೀವು ಏನು ಮಾಡಬೇಕು ಅಂತ ಇದ್ದೀರಾ? ಹೋಗಲಿ, ರೈತರನ್ನೆಲ್ಲ ಒಕ್ಕಲೆಬ್ಬರಿಸಿ ಈ ರೈತರನ್ನ ಸಾಯಿಸಿ ಇನ್ನೂ ಮಿಕ್ಕ ರೈತರನ್ನ ಬದುಕಿಸ್ಬೇಕು ಅಂತ ಎಲ್ಲಾದರೂ ಐತಾ? ಸಂವಿಧಾನದಲ್ಲಿ ಇದೆಯಾ? ಅದು ಹೇಳಿದಾರಾ? ಇಲ್ಲಿರೋ ರೈತರನ್ನ ಸಾಯಿಸ್ಬಿಟ್ಟು ಯಾರು 1000 ಜನಕ್ಕೆ ಒಳ್ಳೇದಾಗುತ್ತೆ ಅಂತ 100 ಜನ ಸಾಯಿಸ್ಬಿಡೋದಾ? ಇದು ಯಾವುದಾದ್ರೂ ಕಾನೂನಲ್ಲಿ ಒಪ್ಪುತ್ತಾ ಇದು? ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ ಮಾಡೋಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ನಾವು ಡ್ಯಾಮ್ಗೆ ವಿರೋಧ ಇದ್ದೀವಿ.